ಮಾತನ್ನ ನೀವ್ ಹೇಳ್ತಿದ್ದೀರಾ? ಹ್ಞೂ ಜಯ, ನಂಗೂ ಇದೆಲ್ಲ ಸಾಕಾಗಿದೆ. ಕಡೆಗಾಲದಲ್ಲಿ ಹಠ ಕೋಪ ಎಲ್ಲ ಇಟ್ಕೊಂಡು ನಾ ಎಲ್ಲಿ ಹೋಗ್ಲಿ? ನನ್ನ ಮಕ್ಕಳು ನನ್ನ ಜೊತೆಗಿದ್ರೆ ಸಾಕು. ನಕ್ಷತ್ರನ ನೀವು ಮಗಳು ಅಂದ್ರ, ಅವಳು ನಿಮ್ ಮಗಳು ಅಂತ ನೀವು ಒಪ್ಕೊಂಡ್ರಾ? ಅದೇ ಸತ್ಯ ಅಲ್ವಾ? ಅವಳ ರಕ್ತ ಬೇರೆ ಆಗಿರ್ಬೋದು, ರಕ್ತ ಬೇರೆ ಆದ್ರೆ ಸಂಬಂಧ ಅದೇ ಅಲ್ವಾ? ಇದೆಲ್ಲ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಕಣ್ ಬಿಟ್ಟಾಗ್ಲಿಂದ ಇಲ್ಲಿ ತನಕ ಇಲ್ಲೇ ಬೆಳೆದಿರೋ ಮಗು ಅದು. ಅವಳು ಈ ಮನೆ ಮಗಳಲ್ಲ ಅಂದ್ರೆ ಆ ದೇವ್ರು ನನ್ಗೆ ಕ್ಷಮಿಸಲ್ಲ ಕಣೆ. ಅಯ್ಯೋ, ನಿನ್ ಬಾಯ್ ಬೆಂಕಿ ಹಾಕ. ಯಾಕೋ ಈಗ ಮಾತಾಡ್ತಾ ಇದ್ಯಾ? ಸುಡ್ಗೊಂಡ್ ಮುಖ ನೋಡಿದ್ರೆ ಒಳ್ಳೆ ಬೆಂಕಿ ಬಿದ್ದಂಗ ಆಡ್ತಾ ಇದ್ದೆ. ಇವತ್ತೇನು ಇದೆಲ್ಲ ಮಾತಾಡ್ತಾ ಇದ್ಯಾ? ದಾರಿಲ್ ಬರ್ತಾ ದೆವ್ವಾಗಿವ ಏನಾದ್ರು ಮೆಟ್ಕೊಂತ ಹೇಗೆ? ಏನ್ ಮಾತಾಡ್ತಾ ಇದೆಯೋ? ಸುಮ್ನಿರಮ್ಮ, ನಿಂಗಿಷ್ಟು ವಯಸ್ಸಾಗಿದೆ, ನೀನು ಒಂದ್ ಹೆಣ್ಣು, ನಿಂಗಾದ್ರೂ ಇದೆಲ್ಲ ಅರ್ಥ ಆಗ್ಬಾರ್ದಿತ್ತಾ? ನೀನಾದ್ರೂ ನಂಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ಪಾಪ ಆ ಹುಡುಗಿಗೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ ಸಾಕು, ಇನ್ಮೇಲಾದ್ರೂ ಅವಳು ಖುಷಿಯಾಗಿರ್ಲಿ. ರೀ, ನಿಮ್ ಮಾತಿನ ನನ್ಗೆ ಈಗ್ಲೂ ನಂಬೋಕ್ ಆಗ್ತಿಲ್ಲ ರೀ. ನಕ್ಷತ್ರನ ನಮ್ಮ ಮಗಳು ಅಂತ ಒಪ್ಕೊಂಡು ಅವಳನ್ನ ವಾಪಸ್ ಮನೆ ಕರೀತಿದ್ರಿ ಅಂದ್ರೆ ನನಗೆ ನನಗೆ ರೀ, ಖುಷಿಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಏನು ಮಾಡಬೇಡ, ಹೋಗಿ ಮಗಳನ್ನ ಕರ್ಕೊಂಬ. ನಾನೇ ಹೇಳಿದೆ ಅಂತ ಹೇಳಿ ಕರ್ಕೊಂಬ. ಇನ್ಮೇಲೆ ನನ್ನ ಮಗಳು ನನ್ನ ಜೊತೆಲೇ ಇರ್ಬೇಕು. ಆಯ್ತು ರೀ. ಏ ತುಕಾರಮ್ಮ, ಇಲ್ಲಿ ಕೇಳು, ಇಲ್ಲಿ ಕೇಳು. ಏನಮ್ಮ ಅದು? ಅಪ್ಪ ಇಷ್ಟೊಂದು ಬದಲಾಗ್ಬಿಟ್ಟ. ದೇವ್ರೆ, ಕೊನೆಗೂ ಅಪ್ಪಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಪ್ಪ ಹೀಗಂದ್ರು ಅಂತ ನಕ್ಷತ್ರಗೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ದಡ್ಡಿ, ಈ ವಿಷಯನ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೇನೆ? ನಕ್ಷತ್ರ ಮುಂದೆ ನಿಂತ್ಕೊಂಡು ಈ ವಿಷಯನ ಹೇಳ್ಬೇಕು. ಅವಳ ಮುಖದಲ್ಲಿ ಆಗೋ ಬದಲಾವಣೆ, ಅವಳಿಗಾಗೋ ಸಂತೋಷನ ನಾನ್ ನೋಡ್ಬೇಕು ಸೃಷ್ಟಿ. ಅಪ್ಪನೇ ಅವಳನ್ನ ಮನೆಗ್ ಕರ್ತಿದಾರೆ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳಿಗೆ ಕಾಲ್ ನೋವಿದೆ ಅನ್ನೋದು ಮರ್ತು ಕೊಂಡಾಡ್ಬಿಡ್ತಾಳೆ. ನೋಡ್ತಾ ಇರು ಅಲ್ವಾ? ಹಲೋ, ಕೊಟ್ಟು ಕೆಲಸ ಮುಗೀತು. ನೀ ಹೇಳ್ದಂಗೆ ಮಾಡಿದ್ದೀನಿ. ಗುಡ್. ನಾನ್ ಮದ್ವೆ ಆಗೋ ತನಕ ಅವಳು ಈ ಕಡೆ ಬರಲ್ಲ ತಾನೆ? ಖಂಡಿತ ಇಲ್ಲ. ಆರಾಮಾಗಿ ಮದುವೆ ಮಾಡ್ಕೋ. ಆ ಶನಿ ನಿಂಗೆ ಸೋಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾಳೆ ಅಷ್ಟೊತ್ತಿಗೆ ಅವಳು ನಮ್ಮನೇಲಿ ಇರ್ತಾಳೆ. ಆದ್ರೆ ನನ್ನ ಪಾಲಿಂಗ್ ನಂಗೆ ಯಾವಾಗ ಸಿಗುತ್ತೆ? ಆದಷ್ಟು ಬೇಗ. ಮಾಡ್ತೀರಾ, ಮಾಡೇ ಮಾಡ್ತೀರಾ. ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ನಾ ಹೇಳಿದ ಕೆಲ್ಸ ಮಾಡಕ್ಕಾಗಲ್ವಾ? ಅದು ಈಗ ಅಲ್ಲಮ್ಮ, ಅದು ನನಗೆ
ಈಗ ಅಷ್ಟೊಂದು ಒದ್ದಾಡೋ ಅಗತ್ಯ ಇಲ್ಲ. ನಾನೇನ್ ಲೈಫ್ ಲಾಂಗ್ ಅವಳನ್ನ ನಿಮ್ಮ ಮನೇಲಿ ಇಟ್ಕೊಂಡು ಸಾಕಿ ಅಂತಾನು ಹೇಳ್ತಿಲ್ಲ. ಜಸ್ಟ್ ಫಾರ್ ಫ್ಯೂ ಡೇಸ್, ನನ್ನ ಮದುವೆ ಆಗೋ ತನಕ. ಅದಾದ್ಮೇಲೆ ನೀವುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ಬೋದಾ? ಓಡಿಸಿ ಕೂಡಿಸಿ ನಿಲ್ಸಿ ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಮುಗಿಯೋವರೆಗೂ ಅವಳು ನನ್ನ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನನ್ನ ಮದುವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಅವಳನ್ನ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು. ಅಲ್ಲ, ಅವತ್ ನಾನು ಒದ್ದು ಹೊರಗೆ ಹಾಕಿದಾಗ ನಾನು ಇದೀನಿ, ನನ್ನ ಜೊತೆಲಿ ಬಾ ಅಂತ ಕರ್ಕೊಂಡೋದ್ಯಂತೆ. ಇವಾಗೇನು ಅಷ್ಟೊಂದು ಭಾರ ಆಗ್ತಾ ಇರೋದು? ಯಾಕೆ ವಾಪಸ್ ಕಳಿಸ್ತಾ ಇದೀಯಾ? ಅದು ನಿಮಗ್ ಬೇಡದೇ ಇರೋ ವಿಷಯ. ಆವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ. ಇವಾಗ ಕಳಿಸ್ಬೇಕು ಅನ್ನಿಸ್ತದೆ, ಕಳಿಸ್ತೀನಿ. ಮನೇಲಿ ಇಟ್ಕೊಳಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳಿ. ನೀನಾದ್ರೂ ನಂಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ಪಾಪ ಆ ಹುಡುಗಿಗೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ದು ಸಾಕು. ಇನ್ಮೇಲಾದ್ರೂ ಅವಳು ಖುಷಿಯಾಗಿರ್ಲಿ. ರೀ, ನಿಮ್ ಮಾತಿನ ನನ್ಗೆ ಈಗಲೂ ನಂಬೋಕಾಗ್ತಿಲ್ಲ ರೀ. ನಕ್ಷತ್ರನ ನಮ್ಮ ಮಗಳು ಅಂತ ಒಪ್ಕೊಂಡು ಅವಳನ್ನ ವಾಪಸ್ ಮನೆಗೆ ಕರೀತಿದ್ರಿ ಅಂದ್ರೆ ನನಗೆ ನನಗೆ ರೀ, ಖುಷಿಗೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಏನು ಮಾಡಬೇಡ, ಹೋಗಿ ಮಗಳನ್ನ ಕರ್ಕೊಂಬ. ನಾನೇ ಹೇಳಿದೆ ಅಂತ ಹೇಳಿ ಕರ್ಕೊಂಬ. ಇನ್ಮೇಲೆ ನನ್ನ ಮಗಳು ನನ್ನ ಜೊತೆಲೇ ಇರಬೇಕು. ಆಯ್ತು ರೀ. ಏ ತುಕಾರಮ್ಮ, ಇಲ್ಲಿ ಕೇಳು, ಇಲ್ಲಿ ಕೇಳು. ಏನಮ್ಮ ಅದು? ಅಪ್ಪ ಇಷ್ಟೊಂದು ಬದಲಾಗ್ಬಿಟ್ಟ. ದೇವ್ರೆ, ಕೊನೆಗೂ ಅಪ್ಪಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಪ್ಪ ಹೀಗಂದ್ರು ಅಂತ ನಕ್ಷತ್ರಗೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ದಡ್ಡಿ, ಈ ವಿಷಯನ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೇನೆ. ನಕ್ಷತ್ರ ಮುಂದೆ ನಿಂತ್ಕೊಂಡು ಈ ವಿಷಯನ ಹೇಳ್ಬೇಕು. ಅವಳ ಮುಖದಲ್ಲಿ ಆಗೋ ಬದಲಾವಣೆ, ಅವಳಿಗಾಗೋ ಸಂತೋಷನ ನಾನ್ ನೋಡ್ಬೇಕು ಸೃಷ್ಟಿ. ಅಪ್ಪನೇ ಅವಳನ್ನ ಮನೆಗ್ ಕರ್ತಿದಾರೆ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳಿಗೆ ಕಾಲ್ ನೋವಿದೆ ಅನ್ನೋದು ಮರ್ತು ಕುಂದಾಡ್ಬಿಡ್ತಾಳೆ. ನೋಡ್ತಾ ಇರು ಅಲ್ವಾ? ಹಲೋ, ಕೊಟ್ಟು ಕೆಲಸ ಮುಗೀತು. ನೀ ಹೇಳ್ದಂಗೆ ಮಾಡಿದ್ದೀನಿ. ಗುಡ್. ನಾನ್ ಮದ್ವೆ ಆಗೋ ತನಕ ಅವಳು ಈ ಕಡೆ ಬರಲ್ಲ ತಾನೆ? ಖಂಡಿತ ಇಲ್ಲ. ಆರಾಮಾಗಿ ಮದುವೆ ಮಾಡ್ಕೊ. ಆ ಶನಿ ನಿಂಗೆ ಸೋಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾಳೆ ಅಷ್ಟೊತ್ತಿಗೆ ಅವಳು ನಮ್ಮನೇಲಿ ಇರ್ತಾಳೆ. ಆದ್ರೆ ನನ್ನ ಪಾಲಿಂಗ್ ನಂಗೆ ಯಾವಾಗ ಸಿಗುತ್ತೆ? ಆದಷ್ಟು ಬೇಗ. ಮಾಡ್ತೀರಾ, ಮಾಡೇ ಮಾಡ್ತೀರಾ. ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ನಾ ಹೇಳಿದ ಕೆಲಸ ಮಾಡಕ್ಕಾಗಲ್ವಾ? ಅದು ಈಗ ಅಲ್ಲಮ್ಮ, ಅದು ನನಗೆ
ಈಗ ಅಷ್ಟೊಂದು ಒದ್ದಾಡೋ ಅಗತ್ಯ ಇಲ್ಲ. ನಾನೇನ್ ಲೈಫ್ ಲಾಂಗ್ ಅವಳನ್ನ ನಿಮ್ಮ ಮನೇಲಿ ಇಟ್ಕೊಂಡು ಸಾಕಿ ಅಂತಾನು ಹೇಳ್ತಿಲ್ಲ. ಜಸ್ಟ್ ಫಾರ್ ಫ್ಯೂ ಡೇಸ್, ನನ್ನ ಮದುವೆ ಆಗೋ ತನಕ. ಅದಾದ್ಮೇಲೆ ನೀವುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ಬೋದಾ? ಓಡಿಸಿ ಕೂಡಿಸಿ ನಿಲ್ಸಿ ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಮುಗಿಯೋವರೆಗೂ ಅವಳು ನನ್ನ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನನ್ನ ಮದುವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಅವಳನ್ನ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು. ಅಲ್ಲ, ಅವತ್ ನಾನು ಒದ್ದು ಹೊರಗಾಕ್ದಾಗ ನಾನು ಇದೀನಿ, ನನ್ನ ಜೊತೆಲಿ ಬಾ ಅಂತ ಕರ್ಕೊಂಡೋದ್ಯಂತೆ. ಇವಾಗೇನು ಅಷ್ಟೊಂದು ಭಾರ ಆಗ್ತಾ ಇರೋದು? ಯಾಕೆ ವಾಪಸ್ ಕಳಿಸ್ತಾ ಇದೀಯಾ? ಅದು ನಿಮಗ್ ಬೇಡದೇ ಇರೋ ವಿಷಯ. ಆವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ. ಇವಾಗ ಕಳಿಸ್ಬೇಕು ಅನ್ನಿಸ್ತದೆ, ಕಳಿಸ್ತೀನಿ. ಮನೇಲಿ ಇಟ್ಕೊಳಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳಿ. ಬರೀ ಇಷ್ಟಕ್ಕೆ ಕೆಲಸ ಮುಗೀತು ಅಂತ ಅನ್ಕೋಬೇಡಿ, ಇದು ಅಡ್ವಾನ್ಸ್ ಅಷ್ಟೇ. ಕೆಲಸ ಆದ್ಮೇಲೆ ಇನ್ನ ದುಡ್ಡು ಕೊಡ್ತೀನಿ. ಒಟ್ನಲ್ಲಿ ನನ್ನ ಭೂಪತಿ ಮಧ್ಯ ಗೋಡೆ ತರ ನಿಂತಿರೋ ಶನಿಯಿಂದ ನನಗ್ ಮುಕ್ತಿ ಬೇಕು ಅಷ್ಟೇ. ಕೆಲಸ ಆದ್ಮೇಲೆ ಇನ್ನೂ 20 ಲಕ್ಷ ಕೊಡ್ತೀನಿ. ಕೆಲಸ ಮುಗಿದ್ಮೇಲೆ ಇದ್ರ ಮೇಲೆ ನನ್ ಸೈನ್ ಇರುತ್ತೆ. ಇದು ನಿಮ್ ಕೈಯಲ್ಲಿರುತ್ತೆ. ಚೆಕ್ಗೆ ಸೈನ್ ಮಾಡಿಟ್ಟಿರು, ಆದಷ್ಟು ಬೇಗ ನನ್ನ ಕೈಗೆ ಸೇರುತ್ತೆ. ಮೊದ್ಲು ಕೆಲ್ಸ ಆಗ್ಲಿ. ಅನುಮಾನನೇ ಬೇಡ, ಹೇಳ್ದಂಗೆ ಆಗತ್ತೆ.